భారతీయ జనతా పార్టీ మహిళా మోర్చా బళ్ళారి జిల్లా అధ్యక్షురాలిగా హంపి రమణను నియమించారు. ఈ సందర్భంగా జిల్లా బీజేపీ అధ్యక్షుడు అనిల్ కుమార్ మోకా మరియు మాజీ మంత్రి గాలి సోమశేఖర్ రెడ్డి చేతుల మీదుగా ఆమెకు నియామక ఆదేశాల పత్రాన్ని అందజేశారు. అనంతరం మాట్లాడిన హంపి రమణ రెండవసారి కూడా జిల్లా అధ్యక్షురాలిగా బాధ్యతలు అప్పగించిన పార్టీ పెద్దలకు కృతజ్ఞతలు తెలిపారు. మహిళల అభివృద్ధి, పార్టీ బలోపేతానికి కృషి చేస్తానని ఆమె పేర్కొన్నారు. ಹೆಸರು ಹಂಪಿ ರಮಣ ಅಂತ ಹೇಳ್ಬಿಟ್ಟು ನಾನು ಬಿಜೆಪಿ ಮಹಿಳಾ ಮೋರ್ಚಾ ಎರಡನೇ ಬಾರಿ ನಾನು ಅಧ್ಯಕ್ಷಳಾಗಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ನನಗೆ ಈ ಮಹಿಳಾ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ನಮ್ಮ ಪಕ್ಷದ ಎಲ್ಲ ನಮ್ಮ ಮುಖ್ಯವಾಗಿ ನಾನು ಜನಾರ್ದನ ರೆಡ್ಡಿ ಸಾರ್ ಅವ್ರಿಗೂ ಹಾಗೂ ಲಕ್ಷ್ಮೀನಾರಾಯಣ ಮೇಡಮ್ ಅವ್ರಿಗೂ, ಆಮೇಲೆ ಶ್ರೀರಾಮ್ ಅಣ್ಣನವ್ರಿಗೂ ಮತ್ತು ಸೋಮಶೇಖರ್ ರೆಡ್ಡಿ ಸಾರ್ ಅವ್ರಿಗೂ, ಪಕ್ಷದ ಅಧ್ಯಕ್ಷರಾದ ಅನಿಲ್ ನಾಯ್ಡು ಅವರು, ಆಮೇಲೆ MLC ಸತೀಶ್ ಅಣ್ಣನವರು ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಪ್ರಮುಖರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಚ್ಛಪಡ್ತೀನಿ. ನನಗೆ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಈ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ಮತ್ತೊಂದು ಸರ್ತಿ ಹೆಮ್ಮೆಯ ವಿಷಯ. ಯಾಕಂತಂದರೆ ನಿನ್ನೆನೇ ನಾನು ಅದನ್ನು ಸ್ವೀಕಾರ ಮಾಡಿದ್ದು ಹುದ್ದೆ ಸ್ಟಾರ್ಟ್ ಮಾಡೋಕ್ಕಿಂತ ಹಿಂದಿನ ದಿನವೇ ಮಹಿಳಾ ಮೀಸಲಾತಿ ಅನ್ನೋದು ನಡೀತಾ ಇದೆ. ಸಬ್ಜೆಕ್ಟ್ ಬಂದಿದೆ. ಸೊ ನನಗೆ ಸಂತೋಷದ ವಿಷಯ ಅಂತಂದರೆ 33% ರಿಸರ್ವೇಷನ್ ಅದು ಈಗ ಅನುಮೋದನೆ ಆಗ್ತಾ ಇದೆ. ಎಲ್ಲ ಅದಕ್ಕೋಸ್ಕರ ತುಂಬ ಸಂತೋಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಮಹಿಳೆಯರ ಪರವಾಗಿ ಏನೇ ಪಕ್ಷದ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ ನಾನು ಯಾವತ್ತಿಗೂ ನಿಲ್ತೀನಿ ಅಂತ ಹೇಳ್ತಾ ಇನ್ನು ಮುಂದೆ ಅನೇಕ ಕಾರ್ಯಕ್ರಮಗಳನ್ನು ನಾನು ಮಾಡ್ತೀನಿ. ಅದ್ರ ಜೊತೆಗೆ ನಿಮ್ಮನ್ನೆಲ್ಲ ಸಹಕಾರ ಬೇಕು ಅಂತ ಕೇಳ್ತಾ ನಾನು ಎರಡು ಮಾತು. ಇವತ್ತು ನಾವು ಮಹಿಳಾ ಮೀಸಲಾತಿ ಪರವಾಗಿ ನಾವು ಇವತ್ತು ಪ್ರೆಸ್ ಮೀಟ್ ಆಯಿತು. ಅದಾದಮೇಲೆ ಸಾಯಂಕಾಲ ಟೌನ್ ಹಾಲ್ ಕಾರ್ಯಕ್ರಮ, ಅಂದರೆ BJP ಮಹಿಳಾ ಅಲ್ಲದೆ ಎಲ್ಲ ಮಹಿಳೆಯರು ಸೇರಿಕೊಂಡು ನಾವೊಂದು ಟೌನ್ ಹಾಲ್ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಅದು ಬಳ್ಳಾರಿ 10ನೇ ವಾರ್ಡಲ್ಲಿ ಮರ್ಸಂ ಮಠ ಹಾಲಲ್ಲಿ ನಾವು ಮಾಡ್ತಾ ಇದ್ದೀವಿ. ಒಂದು 300 ಜನ ಮಹಿಳೆಯರು ಸೇರಿ ಅದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಮಂಡಲದಲ್ಲಿ ಬೈಕ್ ರ್ಯಾಲಿ ಅಥವಾ ಪಾದಯಾತ್ರೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಒಂದು 100 ಜನ ಸಂಖ್ಯೆಯಲ್ಲಿ ಮಹಿಳೆಯರು ಮಾಡಬೇಕಂತ ಅಂದ್ಕೊಳ್ತೀವಿ. ಇದ್ರ ಜೊತೆಗೆ ಸಮಾವೇಶಗಳು ಕೂಡ ಮಾಡ್ತಾ ಇದ್ವಿ. ಆಮೇಲೆ ಮಿಸ್ ಕಾಲ್ ಕೊಡೋದ್ರ ಮೂಲಕ, ಸಹಿ ಸಂಗ್ರಹ ಮೂಲಕ ನಾವು ದೇಶದ ನರೇಂದ್ರ ಮೋದಿಜಿ ಅವರಿಗೆ ನಮ್ಮದೆಲ್ಲ ಒಮ್ಮತ ಇದೆ, ನಮ್ಮ ಮಹಿಳೆಯರು ಇಷ್ಟೋ